ನಮಸ್ಕಾರ. ನಮ್ಮ ಸಲುವಾಗಿ ನಮ್ಮ ಹಾರ್ಟ್ ದಿನದ 24 ಗಂಟೆ ಕೆಲಸ ಮಾಡುತ್ತೆ ಅಂತ ತುಂಬ ಜನ ಹೇಳಿರೋದನ್ನು ನಾವು ಕೇಳಿದ್ದೇವೆ. ಆದರೆ ನಮ್ಮ ದೇಹದಲ್ಲಿ ಇನ್ನೊಂದು ಅಂಗ ಇದೆ. ಚರ್ಮ ಬಿಟ್ಟ ಮೇಲೆ ಅತಿ ಹೆಚ್ಚು ತೂಕ ಹೊಂದಿರುವಂಥದ್ದು, 500ಕ್ಕಿಂತ ಹೆಚ್ಚು ಕೆಲಸಗಳನ್ನು, ಹೆಚ್ಚು ರೀತಿಯ ಕೆಲಸಗಳನ್ನು 24 ಗಂಟೆ ನಮಗೆ ಗೊತ್ತಿಲ್ಲದ ಹಾಗೆ ಸ್ವಲ್ಪನೂ ಸದ್ದು ಮಾಡದೆ ತಣ್ಣಗೆ ಮಾಡ್ತಾ ಇರುತ್ತೆ. ಆ ಅಂಗ ಇಲ್ಲ ಅಂತಾದರೆ ನಾವು ಬದುಕಲಿಕ್ಕೆ ಸಾಧ್ಯನೇ ಇಲ್ಲ. ಅದು ಲಿವರ್. ನಾವು ಮಾಡಿರೋ ಪಾಪನೆಲ್ಲ ತೊಳೆಯೋ ಕೆಲಸ ಮಾಡುತ್ತದು. ಹಾಗಾಗಿ ಇಂದು ನಾವು ಲಿವರ್ಗೆ ಥ್ಯಾಂಕ್ಸ್ ಹೇಳ್ತಾ, ಲಿವರ್ ಏನೇನು ಕೆಲಸ ಮಾಡುತ್ತೆ, ಅದು ಯಾಕೆ ಹಾಳಾಗುತ್ತೆ, ಹಾಳಾದರೆ ಯಾವ ಲಕ್ಷಣಗಳು ಕಾಣಿಸ್ಕೊಳ್ತವೆ ಮತ್ತು ಅದನ್ನು ಚೆನ್ನಾಗಿ ಇಟ್ಕೊಳ್ಳೋದು ಹೇಗೆ, ಇದೆಲ್ಲ ತಿಳ್ಕೊಳ್ಳೋಣ. ಮೊದಲನೇದಾಗಿ ಲಿವರ್ ಏನು ಕೆಲಸ ಮಾಡುತ್ತೆ. ಆಗಲೇ ಹೇಳಿದಾಗೆ 500ಕ್ಕಿಂತ ಹೆಚ್ಚು ಕೆಲಸಗಳನ್ನು ಮಾಡುತ್ತೆ. ಅದರ ವಿಷಯದಲ್ಲೇ ಮಾತಾಡ್ತಾ ಹೋದರೆ ಬಹುಶಃ ಒಂದು 10 ವಿಡಿಯೋನು ಸಾಕಾಗಲಿಕ್ಕಿಲ್ಲ. ಹಾಗಾಗಿ ವೆರಿ ಇಂಪಾರ್ಟೆಂಟ್ ಕೆಲಸಗಳ ಬಗ್ಗೆ ಮಾತ್ರ ತಿಳ್ಕೊಳ್ಳೋಣ. ಅದು ಒಂದು ಫ್ಯಾಕ್ಟ್ರಿ ಅಂತ ಅಂದ್ಕೊಳ್ಳೋಣ. ಅದು ಕೆಲವೊಂದು ಬೇಕಾದ ವಸ್ತುಗಳನ್ನು, ಮುಂದೆ ಬೇಕಾಗುವಂಥದ್ದನ್ನು ಸ್ಟೋರ್ ಮಾಡುತ್ತೆ. ಬಹಳಷ್ಟು ರೀತಿಯ ಬೇಕಾದ ವಸ್ತುಗಳನ್ನು ಮ್ಯಾನುಫ್ಯಾಕ್ಚರ್ ಮಾಡುತ್ತೆ. ಅಂದರೆ ಅದೇ ಪ್ರೊಡಕ್ಷನ್ ಯೂನಿಟ್ ಕೂಡ ಅದು ಹೌದು. ಮತ್ತು ಅದು ಪ್ರೊಸೆಸಿಂಗ್ ಪ್ಲ್ಯಾಂಟ್ ಕೂಡ ಹೌದು. ಹಲವಾರು ವಿಷಯಗಳನ್ನು ಪ್ರೊಸೆಸ್ ಮಾಡುತ್ತೆ. ಅಂದರೆ ನಮ್ಮ ದೇಹಕ್ಕೆ ಬೇಕಾದ ರೀತಿಯಲ್ಲಿ ಪ್ರೊಸೆಸ್ ಮಾಡಿ ಕೊಡುತ್ತೆ. ಸೊ ಸ್ಟೋರಿಂಗ್, ಪ್ರೊಸೆಸಿಂಗ್, ಮ್ಯಾನುಫ್ಯಾಕ್ಚರಿಂಗ್ ಇದಷ್ಟನ್ನು ಮಾಡುತ್ತೆ ಅಂತ. ಮೊದಲನೇದಾಗಿ ರಕ್ತವನ್ನು ಫಿಲ್ಟರ್ ಮಾಡೋದು, ಶುದ್ಧ ಮಾಡೋದು. 2 ರಕ್ತನಾಳಗಳಿಂದ ಲಿವರ್ಗೆ ರಕ್ತ ಹರಿಯುತ್ತೆ. ಅದನ್ನು ಅದು ಶುದ್ಧ ಮಾಡ್ತಾ 24 ಗಂಟೆ ಇದೇ ಕೆಲಸ ಮಾಡುತ್ತೆ. ಮಾಡಿ ದೇಹಕ್ಕೆ ಕೊಡುತ್ತೆ. ಸಹಜವಾಗಿ ಈ ಥರ ರಕ್ತ ಬರುವಾಗ ಅದರಲ್ಲಿ ಹಲವಾರು ರೀತಿಯ ನ್ಯೂಟ್ರಿಯೆಂಟ್ಸ್ ಬರುತ್ತೆ. ಕರಳಲ್ಲಿ ಜೀರ್ಣ ಆಗಿ ಆ ನ್ಯೂಟ್ರಿಯೆಂಟ್ಸ್ ಅಂದರೆ ನಮಗೆ ಬೇಕಾದಂಥ ಪೋಷಕಾಂಶಗಳು ರಕ್ತದಲ್ಲಿ ಬರುತ್ತಲ್ಲ, ಅದನ್ನು ಬೇಕಾದ್ದನ್ನು, ಬಹಳಷ್ಟು ನ್ಯೂಟ್ರಿಯೆಂಟ್ಸನ್ನು ಸ್ಟೋರ್ ಮಾಡುವ ಕೆಲಸವನ್ನು ಮಾಡುತ್ತೆ. ಇನ್ನು ನಾವು ಬರೀ ಪೋಷಕಾಂಶಗಳನ್ನು ತಿಂತೇವಾ, ಬೇಡದೇ ಇರೋದು ಏನೇನೋ ತಿಂತೇವೆ, ಏನೇನೋ ಕುಡಿತೇವೆ. ಆ ಎಲ್ಲ ವಿಷಗಳು ರಕ್ತದಲ್ಲಿರುತ್ತೆ. ಆ ರಕ್ತವನ್ನು ಶುದ್ಧ ಮಾಡುವ ಕೆಲಸ ಮಾಡುತ್ತೆ. ಅಂದರೆ ಟಾಕ್ಸಿನ್ಸನ್ನು ಹುಡುಕಿ ಯಾವ್ಯಾವ್ದು ಕೆಟ್ಟದಿದೆ ಅಂತ ನೋಡಿ ಅವುಗಳನ್ನು ತಗೊಂಡು ಒಂದೋ ಅದನ್ನು ಮಾಡಿಫೈ ಮಾಡಿ ಯೂಸ್ ಮಾಡಿಕೊಳ್ಳುತ್ತೆ, ಅಥವಾ ಅದನ್ನು ತಗೊಂಡು ಹೋಗಿ ಯೂರಿನ್ನಿಗೆ ಮತ್ತು ನಮ್ಮ ಮಲಕ್ಕೆ ಕೊಟ್ಟುಬಿಡುತ್ತೆ, ನೀವು ಅದನ್ನು ಹೊರಗಡೆ ಕಳಿಸಿ ಅಂತ. ಇನ್ನು ಮ್ಯಾನುಫ್ಯಾಕ್ಚರಿಂಗ್, ಇದು ಕೊಲೆಸ್ಟ್ರಾಲ್ನ ಮ್ಯಾನುಫ್ಯಾಕ್ಚರ್ ಮಾಡುತ್ತೆ. ಸೊ ಆ ಕೊಲೆಸ್ಟ್ರಾಲ್ ಕಾರಣದಿಂದ ನಮ್ಮ ದೇಹದಲ್ಲಿ ಹಾರ್ಮೋನ್ಸ್ ಎಲ್ಲ ಉತ್ಪತ್ತಿ ಆಗಲಿಕ್ಕೆ, ಈ ಥರ ಮತ್ತು ನಮ್ಮ ಮೆದುಳಿಗೆ ಶಕ್ತಿ ಸಿಗಲಿಕ್ಕೆ ಅದಕ್ಕೆಲ್ಲದಕ್ಕೂ ಅನುಕೂಲ ಆಗುತ್ತೆ. ಆಮೇಲೆ ಪ್ಲಾಸ್ಮಾ ಪ್ರೋಟೀನ್ಸನ್ನು ಉತ್ಪತ್ತಿ ಮಾಡುತ್ತೆ. ಅಂದರೆ ಈ ಪ್ರೋಟೀನ್ಸಿಂದಾಗಿ ನಮಗೆ ಶಕ್ತಿ ಸಿಗೋದು, ಇದೆಲ್ಲ ಆಯಿತು, ಜೊತೆಗೆ ಬ್ಲೀಡಿಂಗ್ ಎಲ್ಲ ಆಗದಿದ್ದಂಗೆ ನೋಡಿಕೊಳ್ಳುತ್ತೆ. ಮತ್ತು ನಮ್ಮ ರಕ್ತನಾಳದಿಂದ ಅಥವಾ ಜೀವಕೋಶಗಳಿಂದ ಫ್ಲೂಯಿಡ್ ಹೊರಗೆ ಹೋಗಿದ್ದಂಗೆ ಈ ಪ್ರೋಟೀನ್ಸ್ ನೋಡ್ಕೊಳ್ತವೆ. ಹಾಗಾಗಿ ನಮಗೆ ದೇಹದಲ್ಲಿ ಪ್ರೋಟೀನ್ ತುಂಬ ಕಡಿಮೆ ಆದಾಗ ಸಹಜವಾಗಿ ಕಾಲಲ್ಲಿ ಊತ ಬರೋದೆಲ್ಲ ಆಗುತ್ತೆ. ಇನ್ನೊಂದು ವೆರಿ ಇಂಪಾರ್ಟೆಂಟ್ ಅಂತಂದರೆ, ನಾವು ತೆಗೆದುಕೊಂಡಿರುವ ಆಹಾರದಲ್ಲಿ ಇರುವಂಥ ಟಾಕ್ಸಿನ್ಸನ್ನು ಬಳಕೆ ಮಾಡಿಕೊಂಡು ಬೈಲ್ ಜ್ಯೂಸನ್ನು ಉತ್ಪತ್ತಿ ಮಾಡುತ್ತೆ. ನಾವು ಪಿತ್ತ ಅಂತ ಹೇಳ್ತೀವಲ್ಲ ಸಾಮಾನ್ಯ ಭಾಷೆಯಲ್ಲಿ, ಅದನ್ನು ಉತ್ಪತ್ತಿ ಮಾಡುತ್ತೆ. ಈ ಬೈಲ್ ಜ್ಯೂಸ್ ಗಾಲ್ ಬ್ಲ್ಯಾಡರಲ್ಲಿ ಸ್ಟೋರ್ ಆಗುತ್ತೆ. ನಾವು ಯಾವಾಗ ಫ್ಯಾಟ್ ಹೆಚ್ಚಿರುವಂಥ ಆಹಾರವನ್ನು ತೆಗೆದುಕೊಳ್ತೀವೋ ಅದು ಆ ಗಾಲ್ ಬ್ಲ್ಯಾಡರಿಂದ ಬೇಕಾದಷ್ಟೇ ನಮ್ಮ ಕರಳಿಗೆ ಹೋಗಿ ಸೇರುತ್ತೆ. ಇದರಿಂದಾಗಿ ನಾವು ತಿಂದಿರುವಂತಹ ಕೊಬ್ಬು ಜೀರ್ಣ ಆಗಲಿಕ್ಕೆ ಅನುಕೂಲ ಆಗುತ್ತೆ. ಮತ್ತು ಈ ಬೈಲ್ ಜ್ಯೂಸ್ನ ಕಾರಣದಿಂದ ಈ ಸ್ಟಮಕ್ಕಿಂದ, ಜಠರದಿಂದ ಬಂದಂತಹ ಫುಡ್ ಜೊತೆಗೆ ಆ್ಯಸಿಡ್ ಬಂದಿರುತ್ತಲ್ಲ, ಆ ಆ್ಯಸಿಡ್ ನ್ಯೂಟ್ರಲೈಸ್ ಆಗುತ್ತೆ. ಅಂದರೆ ಆ ಆ್ಯಸಿಡ್ ಅದನ್ನು, ಈ ಅಲ್ಕಲೈ ಅಂದರೆ ಬೇಸ್ ಪ್ರಾಪರ್ಟಿ ಹೊಂದಿರುವಂತಹ ಬೈಲ್ ಜ್ಯೂಸ್ ಅದನ್ನು ಕಡಿಮೆ ಮಾಡುತ್ತೆ. ಇಲ್ಲದೇ ಹೋದರೆ ನಮ್ಮ ಕರುಳು ಕೂಡ ಹುಣ್ಣಾಗೋ ಚಾನ್ಸಸ್ ಇರುತ್ತೆ. ಯಾಕೆಂದರೆ ಆ್ಯಸಿಡ್ ತುಂಬ ಸ್ಟ್ರಾಂಗ್ ಇರುತ್ತಲ್ಲ, ಅದನ್ನು ಪೂರ್ತಿ ಇದು ನ್ಯೂಟ್ರಲೈಸ್ ಮಾಡಲಿಕ್ಕೆ ಅನುಕೂಲ ಮಾಡಿಕೊಡುತ್ತೆ. ಮತ್ತು ಎಷ್ಟೋ ರೀತಿಯ ಕೆಟ್ಟ ಬ್ಯಾಕ್ಟೀರಿಯಾಗಳನ್ನು, ಕೆಟ್ಟ ವೈರಸ್ಗಳನ್ನು ನಾಶ ಮಾಡುವ ಕೆಲಸವನ್ನು ಕೂಡ ಇದು ಮಾಡುತ್ತೆ. ಟಾಕ್ಸಿನ್ಸನ್ನು ನಮ್ಮ ಕರುಳಿಂದ ಹೊರಗಡೆ ಮಲದ ಮೂಲಕ ಹೊರಗೆ ಹಾಕುವ ಕೆಲಸವನ್ನು ಕೂಡ ಈ ಬೈಲ್ ಜ್ಯೂಸ್ ಮಾಡುತ್ತೆ. ಹಾಗಾಗಿ ಇದು ತುಂಬ ಇಂಪಾರ್ಟೆಂಟ್. ಇದು ಒಂಥರ ಬ್ರಹ್ಮ, ವಿಷ್ಣು, ಮಹೇಶ್ವರ 3 ಕೆಲಸನೂ ಮಾಡುತ್ತೆ. ಬ್ರಹ್ಮ ಮ್ಯಾನುಫ್ಯಾಕ್ಚರಿಂಗ್ ಮಾಡುತ್ತೆ, ವಿಷ್ಣು ಮೇಂಟೈನ್ ಮಾಡುತ್ತೆ, ಇನ್ನು ಕಫರ್ ಸೆಲ್ಸ್ ಅಂತ ಇರ್ತವೆ, ಅವು ಒಂಥರ ಈ ಮಹೇಶ್ವರ ಇದ್ದಂಗೆ. ಅಂದರೆ ಹಾಳಾಗಿರುವಂಥ, ವಯಸ್ಸಾಗಿರುವಂಥ RBCಗಳಿರ್ತಾವಲ್ಲ, ಕೆಂಪು ರಕ್ತ ಕಣಗಳನ್ನು, ಅವುಗಳನ್ನು ಡಿಸ್ಟ್ರಾಯ್ ಮಾಡಿ ಅವುಗಳನ್ನು ಬೇರೆ ಪೀಸ್ ಮಾಡಿ ಅದನ್ನು ನಮ್ಮ ದೇಹಕ್ಕೆ ಬೇಕಾದ ರೀತಿಯಲ್ಲಿ ವ್ಯವಸ್ಥೆ ಮಾಡಿಕೊಡುತ್ತೆ. ಮತ್ತು ಇದು ಈ ಕೆಟ್ಟ ಬ್ಯಾಕ್ಟೀರಿಯಾ, ವೈರಸ್ಗಳನ್ನು ಕೂಡ ನಾಶ ಮಾಡುವ ಕೆಲಸವನ್ನು ಈ ಸೆಲ್ಗಳು ಮಾಡ್ತವೆ. ಹೀಗೆ ಹೇಳ್ತಾ ಹೋದರೆ ಪಟ್ಟಿ ಮುಗಿಲಿಕ್ಕೆ ಸಾಧ್ಯ ಇಲ್ಲ. ಕೊನೆಯದು ಒಂದು ಇಂಪಾರ್ಟೆಂಟ್ ಹೇಳ್ತೇನೆ. ಇದು ನಮ್ಮ ದೇಹದಲ್ಲಿ ಗ್ಲೂಕೋಸ್ ಲೆವೆಲನ್ನು ರೆಗ್ಯುಲೇಟ್ ಮಾಡುತ್ತೆ. ಅಂದರೆ ನಮ್ಮ ರಕ್ತದಲ್ಲಿ ಗ್ಲೂಕೋಸ್ ಲೆವೆಲ್ ಕಡಿಮೆ ಆಯಿತು ಅಂತ ಹೇಳಿದ ತಕ್ಷಣ ಪ್ಯಾನ್ಕ್ರಿಯಾಸ್ ಇದೆಯಲ್ಲ, ಅದು ಗ್ಲೂಕೋಗಾನ್ ಅನ್ನೋ ಹಾರ್ಮೋನ್ ರಿಲೀಸ್ ಮಾಡುತ್ತೆ. ಅದು ಹಾರ್ಮೋನ್ ರಿಲೀಸ್ ಆದ ತಕ್ಷಣ ನಮ್ಮ
ಲಿವರ್ ಏನು ಮಾಡುತ್ತೆ ಅಂತಂದರೆ ತನ್ನ ಹತ್ರ ಇರುವಂಥ ಗ್ಲೈಕೋಜನ್ನನ್ನು ಗ್ಲೂಕೋಸ್ ಆಗಿ ಕನ್ವರ್ಟ್ ಮಾಡಿ ದೇಹಕ್ಕೆ ಕೊಡುತ್ತೆ. ಆವಾಗ ಸಫಿಷಿಯೆಂಟ್ ಗ್ಲೂಕೋಸ್ ನಮಗೆ ಸಿಗುತ್ತೆ. ಇನ್ನು ನಾವು ಸಿಕ್ಕಾಪಟ್ಟೆ ಸಕ್ಕರೆ ತಿಂದ್ವಿ, ಕರ್ದಿದ್ದು ತಿಂದ್ವಿ, ಅದು ತಿಂದ್ವಿ ಇದು ತಿಂದ್ವಿ ಅಂತ ಆದ ತಕ್ಷಣ ನಮ್ಮ ದೇಹದಲ್ಲಿ ರಕ್ತದಲ್ಲಿ ಗ್ಲೂಕೋಸ್ ಲೆವೆಲ್ ಹೆಚ್ಚಾಗಿ ಕಾಣಿಸುತ್ತಲ್ಲ, ಹಾಗೆ ಹೆಚ್ಚಾದ ತಕ್ಷಣ ಇನ್ಸುಲಿನ್ ಬಿಡುಗಡೆ ಜಾಸ್ತಿ ಆಗುತ್ತೆ. ಇನ್ಸುಲಿನ್ ಬಿಡುಗಡೆ ಜಾಸ್ತಿ ಆದ ತಕ್ಷಣ ಗ್ಲೂಕೋಸನ್ನು ಗ್ಲೈಕೋಜನ್ನ ಕನ್ವರ್ಟ್ ಮಾಡಿಕೊಂಡು ಲಿವರ್ ತನ್ನ ಹತ್ರ ಇಟ್ಕೊಳ್ಳುತ್ತೆ. ಮುಂದೆ ಯಾವಾಗಲೂ ಇವನು ಉಪವಾಸ ಬಿದ್ದರೆ ಬೇಕಾಗತ್ತೆ ಅಂತ. ಬಟ್ ದುರದೃಷ್ಟವಶಾತ್ ಸಮಸ್ಯೆ ಆಗೋದೇನು ಅಂತಂದರೆ, ನಾವು ಮನಸ್ಸಿಗೆ ಬಂದಾಗ ತಿಂತೇವೆ, ಆ ಥರ ತಿಂದು 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 ಇನ್ಸುಲಿನೇನೋ ಸಿಕ್ಕಾಪಟ್ಟೆ ಬಿಡುಗಡೆ ಆಗ್ತಾ 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 ಇರುತ್ತೆ. ಆ ಇನ್ಸುಲಿನ್ ಬಿಡುಗಡೆ ಆದಾಗೆಲ್ಲ ನಮ್ಮ ಲಿವರ್ ಗ್ಲೂಕೋಸನ್ನು ಗ್ಲೈಕೋಜನ್ನ ಕನ್ವರ್ಟ್ ಮಾಡಿ ಮಾಡಿ ಇಟ್ಕೊಳ್ಳುತ್ತೆ. ಉಪವಾಸ ಯಾವಾಗಲೂ ಮಾಡಲ್ಲ, ಹೊಟ್ಟೆಗೆ ಯಾವಾಗಲೂ ಕಡಿಮೆ ಆಗಲ್ಲ. ಆ ಗ್ಲೈಕೋಜನ್ ಸ್ಟೋರ್ ಆಗಿ ಆಗಿ ಲಿವರ್ ಊದ್ಕೊಳ್ಳುತ್ತೆ. ಲಿವರ್ಗೆ ಬೊಜ್ಜು ಬರುತ್ತೆ. ಬೊಜ್ಜು ಬಂದು 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 ತನ್ನ ಹತ್ರ ಇನ್ನು ಕೆಲಸ ಮಾಡಲಿಕ್ಕಾಗಲ್ಲ ಅಂತ ಲಿವರ್ ಮಲಗಿಬಿಡುತ್ತೆ. ಅದಕ್ಕೆ ನಾವು ಫ್ಯಾಟಿ ಲಿವರ್ ಅಂತ ಹೇಳೋದು. ಹಾಗಾಗಿ ಫ್ಯಾಟಿ ಲಿವರ್ ಅಂತ ರಿಪೋರ್ಟ್ ಬಂದಿದೆ ಅಂದ ತಕ್ಷಣ ಎಚ್ಚೆತ್ಕೊಳ್ಬೇಕು. ನಾವೆಲ್ಲೋ ಮಿಸ್ಟೇಕ್ ಮಾಡ್ತಿದ್ದೇವೆ, ನಾವು ಸ್ವಲ್ಪ ಉಪವಾಸ ಮಾಡಬೇಕಾಗಿದೆ, ಅಥವಾ ನಮ್ಮ ಆಹಾರದಲ್ಲಿ ಏನೇನು ತಿನ್ನಬೇಕು ತಿನ್ನಬಾರ್ದು ಅಂತ ಯೋಚನೆ ಮಾಡಬೇಕಾಗಿದೆ, ಮತ್ತು ಸ್ವಲ್ಪ ಎಕ್ಸಸೈಸ್ ಎಲ್ಲ ಹೆಚ್ಚೆಚ್ಚು ಮಾಡಬೇಕು. ಇದೆಲ್ಲದ್ರ ಬಗ್ಗೆ ಯೋಚನೆ ಮಾಡಬೇಕು. ಸೊ ಅದೇನೇ ಇರಲಿ, ಇಷ್ಟು ಕೆಲಸಗಳನ್ನು ಲಿವರ್ ಮಾಡುತ್ತೆ. ಯಾವ ಕೆಲಸವನ್ನು ಲಿವರ್ ಬಿಟ್ಟರೂ ಕೂಡ ನಮಗೆ ಅಪಾಯ ತಪ್ಪಿದ್ದಲ್ಲ. ಯಾವ್ಯಾವ ಕಾರಣಕ್ಕೆ ಲಿವರ್ ಹಾಳಾಗುತ್ತೆ? ಆಯುರ್ವೇದ ಸುಮಾರು ವಿಷಯಗಳನ್ನು ಎಕ್ಸ್ಪ್ಲೇನ್ ಮಾಡುತ್ತೆ. ಅವುಗಳನ್ನು ಅರ್ಥ ಮಾಡ್ಕೊಳ್ಳೋದು ಸ್ವಲ್ಪ ಕಷ್ಟ ಆಗ್ಬೋದು. ಹಾಗಾಗಿ ನಾನು ಸಿಂಪಲ್ಲಾಗಿ ಹೇಳಲಿಕ್ಕೆ ಪ್ರಯತ್ನ ಮಾಡ್ತೇನೆ. ಮೊದಲನೇದು ವೇಗಧಾರಣ. ಹಸಿವು, ನಿದ್ದೆ, ಮಲ, ಮೂತ್ರ, ಬಾಯಾರಿಕೆ ಇಂಥ ನ್ಯಾಚುರಲ್ ಅರ್ಜಸ್ಸನ್ನು ಸಪ್ರೆಸ್ ಮಾಡಬಾರ್ದು. ಮತ್ತು ಮನಸ್ಸಿಗೆ ಬಂದಿರೋ ಆಹಾರವನ್ನು ತಿನ್ನೋದು, ಅತಿಯಾಗಿ ಉಷ್ಣ, ತೀಕ್ಷ್ಣ, ಆಮ್ಲ ಅಂದರೆ ಉಪ್ಪು, ಹುಳಿ, ಖಾರ, ಕರೆದಿದ್ದು ಇದೆಲ್ಲ ಸಿಕ್ಕಾಪಟ್ಟೆ ತಿನ್ನೋದು, ಸಕ್ಕರೆಯನ್ನು ತುಂಬ ತಿನ್ನೋದು, ಬಾಯಿ ಕೇಳುತ್ತೆ ಅನ್ನೋ ಕಾರಣಕ್ಕೆ ಏನೇನೇನೋ ಹೊರಗಡೆಯ ಫುಡ್ಡನ್ನು ಇನ್ನೇನನ್ನು ತಿನ್ನೋದು, ಇದೆಲ್ಲ ಮಾಡಿದಾಗ ಲಿವರ್ ಹಾಳಾಗುತ್ತೆ. ಯಾಕೆಂದರೆ ಅದೆಲ್ಲವನ್ನು ಪ್ರೊಸೆಸ್ ಮಾಡೋದು ಲಿವರ್. ಮತ್ತು ನಾನು ಆಗ ಹೇಳಿದ ಕಥೆ ಥರನೇ ಏನು ಮಾಡುತ್ತೆ, ಹೆಚ್ಚಾಗಿರುವಂಥ ಗ್ಲೂಕೋಸನ್ನು ಗ್ಲೈಕೋಜನ್ನು ಕನ್ವರ್ಟ್ ಮಾಡ್ಕೊಂಡು ಲಿವರ್ ತನ್ನ ಹತ್ರ ಇಟ್ಕೊಳ್ಳುತ್ತೆ. ಅದು ಹಾಗೆ ಸ್ಟೋರ್ ಆಗಬಾರ್ದು. ಹಿಂದೆ ಆದಿಮಾನವ ಅಂತ ನಾವು ಹೇಳ್ತೀವಲ್ಲ, ಆ ಕಾಲದಲ್ಲಿ ಸಿಕ್ಕಿದಾಗ ಮನಸ್ಸಿಗೆ ಬಂದಾಗ ತಿನ್ನಬೇಕು, ಇನ್ನು ಎಷ್ಟು ದಿವಸ ಬಿಟ್ಟು ನಂಗೆ ಊಟ ಸಿಗತ್ತೆ ಅಂತ ಗೊತ್ತಿರ್ತಿರ್ಲಿಲ್ಲ. ಆ ಟೈಮಿಗೆ ಹೌದಾಗಿತ್ತು. ಆದರೆ ಈಗ ಹಾಗಲ್ಲ. ದಿನಕ್ಕೆ 2, 3, 4 ಹೊತ್ತು ಊಟ ಮಾಡಲಿಕ್ಕೆ ಫೆಸಿಲಿಟಿ ನಮಗೆ ಇರೋದ್ರಿಂದ ನಾವು ತಿನ್ನುವಾಗ ಸ್ವಲ್ಪ ಕಾಳಜಿ ವಹಿಸಿ ಎಷ್ಟು ಬೇಕು ಅಷ್ಟು ಮಾತ್ರ ತಿನ್ನಬೇಕು. ನಾನು ಹಿಂದಿನ 2 ವಿಡಿಯೋದಲ್ಲಿ ಮಾತ್ರಾಶಿತೀಯ ಅನ್ನೋ ಅಧ್ಯಾಯದ ಬಗ್ಗೆ ಹೇಳಿದ್ದೆ. ಅದರಲ್ಲಿ ಹೇಳಿದ್ದೆಲ್ಲ ಕರೆಕ್ಟಾಗಿ ಫಾಲೋ ಮಾಡಿದ್ರೆ ಲಿವರ್ನ ಸಮಸ್ಯೆ ಬರಲ್ಲ. ತಿನ್ನೋ ವಿಷಯದಲ್ಲಿ ಜಾಗ್ರತೆ ಇರಬೇಕು. ಇನ್ನು ರೀಫೈನ್ಡ್ ಆಯಿಲ್ಸ್, ಅಲ್ಲಿ ಒಮೆಗಾ 6 ತುಂಬ ಜಾಸ್ತಿ ಇರೋದ್ರಿಂದ, ಇದು ಇನ್ಫ್ಲಮೇಟರಿ ಫ್ಯಾಟಿ ಆ್ಯಸಿಡ್ ಆಗಿರೋದ್ರಿಂದ ಲಿವರ್ನಲ್ಲಿ ಇನ್ಫ್ಲಮೇಷನ್ ಜಾಸ್ತಿ ಆಗುತ್ತೆ. ಹಾಗಾಗಿ ಈ ರೀಫೈನ್ಡ್ ಆಯಿಲ್ಸನ್ನು ಅದರಲ್ಲಿ ಕರಿಯೋದು, ಅದನ್ನು ಯೂಸ್ ಮಾಡೋದು ಬಿಡಬೇಕು. ಗಾಣದ ಎಣ್ಣೆಯನ್ನೇ ಹೆಚ್ಚು ಬಳಕೆ ಮಾಡಿದ್ರೆ ತುಂಬ ಒಳ್ಳೆಯದು. ಮತ್ತು ಹಣ್ಣು ಒಳ್ಳೆಯದು ಅಂತ ನಾವು ಹಣ್ಣಿನ ಜ್ಯೂಸ್ ಮಾಡಿಕೊಂಡು ಫೈಬರ್ ಇಲ್ಲದೇ ಕುಡಿಯೋದು. ಈ ಫ್ರಕ್ಟೋಸ್ ಇದೆಯಲ್ಲ, ಅದು ಲಿವರ್ಗೆ ತುಂಬ ಕೆಟ್ಟದ್ದು ಅಂತ ಸೈನ್ಸ್ ಹೇಳುತ್ತೆ. ಅಂದರೆ ಈಗ ಹೇಗೆ ಸಕ್ಕರೆ ಕೆಟ್ಟದ್ದು, ಹಾಗೆ ಹಣ್ಣಲ್ಲಿರುವಂಥ ಫ್ರಕ್ಟೋಸ್ ಕೂಡ ಕೆಟ್ಟದ್ದೇ. ಆದರೆ ಆ ಹಣ್ಣಲ್ಲಿ ಇರುವಂಥ ಫೈಬರ್, ನಾರಿನಾಂಶ ಇರುತ್ತಲ್ಲ, ಆ ನಾರಿನಾಂಶದ ಕಾರಣದಿಂದಾಗಿ ಹಣ್ಣು ನಮಗೆ ಒಳ್ಳೆಯದಾಗುತ್ತೆ. ಆದರೆ ನಾರಿನಾಂಶ ಬಿಟ್ಟು ನಾವು ಬರೀ ಜ್ಯೂಸ್ ಮಾಡ್ಕೊಂಡು ಕುಡಿದ್ರೆ ಆಗ ಫ್ರಕ್ಟೋಸ್ ಮಾತ್ರ ನಮ್ಮ ಹೊಟ್ಟೆಗೆ ಹೋಗಿ ಸಮಸ್ಯೆ ಆಗುತ್ತೆ ಅಂತ. ಇನ್ನು ವೆರಿ ಫೇಮಸ್ ಲಿವರ್ನ ಶತ್ರು, ಡೊಪಮಿನ್ನ ಮಿತ್ರ ಆಲ್ಕೋಹಾಲ್. ಅದರ ಒಂದೊಂದು ಹನಿಯು ಲಿವರ್ಗೆ ಶವಪೆಟ್ಟಿಗೆಗೆ ಮೊಳೆ ಹೊಡೆಯೋದು ಅಂತ ಹೇಳ್ತಾರಲ್ಲ, ಹಾಗೆ ಒಂದೊಂದೇ ಮೊಳೆಯನ್ನು ಹೊಡಿತಾ ಹೋಗ್ತದೆ. ಯಾವುದೇ ಕಾರಣಕ್ಕೂ ಮತ್ತೆ ಮೇಲೆ ಹೇಳಬಾರ್ದು ಅನ್ನೋ ಥರ. ಹಾಗಾಗಿ ಅಪರೂಪಕ್ಕೆ ಕೂಡ ಕುಡಿಯುವ ರೂಢಿಯನ್ನು ಬಿಡಬೇಕು ಅಂತ. ಅಂದರೆ ಆಲ್ಕೋಹಾಲ್ ಎಷ್ಟು ನಾವು ತಗೊಳ್ತೀವೋ ಅಷ್ಟು ಲಿವರ್ ಹಾಳಾಗುತ್ತೆ. ಲಿವರ್ ಸಿರೋಸಿಸ್ ಒಂದ್ಸಲ ಆಯಿತು ಅಂತಾದರೆ ವಾಪಸ್ ಬರೋದು ತುಂಬ 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 ಕಷ್ಟ. ಮತ್ತು ಕೆಲವು ಮೆಡಿಸಿನ್ಸನ್ನು, ಭಾಳಷ್ಟು ಜನರಿಗೆ ಪೇನ್ ಕಿಲ್ಲರ್ಸು ಇನ್ಯಾವುದೋ ಮೆಡಿಸಿನ್ಸನ್ನು ಪದೇ ಪದೇ ತಗೊಳ್ಳೋದು ರೂಢಿ ಆಗಿಬಿಡುತ್ತೆ. ಸೊ ಎಷ್ಟು ಹೆಚ್ಚು ಮೆಡಿಸಿನ್ಸ್ ತೊಗೊಳ್ತೀವೋ ಅಷ್ಟು ಲಿವರ್ ಡ್ಯಾಮೇಜ್ ಆಗುತ್ತೆ. ಹಾಗಾಗಿ ಈ ವಿಷಯದಲ್ಲೂ ಕೂಡ ಕಾಳಜಿ ಬೇಕು. ಲಕ್ಷಣಗಳೇನು? ಲಿವರ್ನ ಸಮಸ್ಯೆ ಇದ್ದಾಗ ಯಾವ ಲಕ್ಷಣವೂ ಪ್ರಾರಂಭದಲ್ಲಿ ಗೊತ್ತಾಗೋದಕ್ಕಿಲ್ಲ, ವಿಶೇಷವಾಗಿ ನೋವು ಬರಲಿಕ್ಕಿಲ್ಲ. ಹಾಗಾಗಿ ನಮಗೇನು ಅನಿಸುತ್ತೆ ಅಂತಂದರೆ ಏನಾದರೂ ಒಂದು ಕ್ರಮ ತೆಗೆದುಕೊಳ್ಬೇಕು ಅಂತ ಅನಿಸೋದೇ ಇಲ್ಲ. ಆದರೆ ಲಕ್ಷಣಗಳು ಬರೋ ಮೊದಲೇ ಕಾಪಾಡಿಕೊಳ್ಬೇಕು. ಅಟ್ಲೀಸ್ಟ್ ನಾನು ಹೇಳುವ ಈ ಲಕ್ಷಣಗಳು ಬಂದ ಮೇಲಾದರೂ ಕೇರ್ಫುಲ್ಲಾಗಿ ಎಚ್ಚೆತ್ತುಕೊಂಡು ಡಾಕ್ಟರ್ ಹತ್ರ ಹೋಗಿ ಡಿಸ್ಕಸ್ ಮಾಡಿಕೊಂಡು ಮುಂದೇನು ಮಾಡ್ಬೋದು ಅಂತ ನೋಡಬೇಕು. ಮೊದಲನೇದಾಗಿ ಜಾಂಡೀಸ್ ಒಂದು ಕಾಯಿಲೆ ಅಲ್ಲ, ಅದು ಲಕ್ಷಣ. ಅಂದರೆ ನಮ್ಗೆ ಗೊತ್ತಿದೆಯಲ್ಲ, ಕಣ್ಣು ಹಳದಿ ಆಗೋದು, ಅಥವಾ ಮೂತ್ರ ಹಳದಿ ಬರೋದು, ಮೋಷನ್ ಬೆಳ್ಳಗೆ ಹೋಗೋದು, ಸ್ಕಿನ್ ಹಳದಿಯಾಗಿ ಕಾಣೋದು, ಇದೆಲ್ಲ ಜಾಂಡೀಸ್ನ ಲಕ್ಷಣಗಳು. ಅಂದರೆ ಜಾಂಡೀಸ್ ಅಂದರೆ ಇದು ಅಂತ, ಅದು ಕಾಯಿಲೆ ಅಲ್ಲ, ಅದು ಒಂದು ಲಕ್ಷಣ, ಲಿವರ್ ಹಾಳಾಗಿದೆ ಅಂತ ಹೇಳುವಂಥ ಲಕ್ಷಣ. ಮತ್ತು ಕ್ಲಬ್ಬಿಂಗ್ ಆಫ್ ನೇಲ್ಸ್, ನೀವು ಈ ಫೋಟೋ ನೋಡ್ತಿದ್ದೀರಲ್ಲ, ಆ ಥರ ಉಗುರ ಆಗೋದು, ಇದು ಕೂಡ ಲಿವರ್ ಸರಿ ಇಲ್ಲ ಅಂತ ಹೇಳುವಂಥ ಲಕ್ಷಣ. ಇನ್ನು ಸರಿಯಾಗಿ ಹಸಿವೆ ಆಗಲ್ಲ, ಯಾಕೋ ಊಟ ಮಾಡಬೇಕು ಅಂತ ಅನ್ಸಲ್ಲ, ಬಾಯಿ ರುಚಿ ಇಲ್ಲ, ಸುಸ್ತಾಗತ್ತೆ,
ಇಡೀ ದಿನ ಒಂಥರ ವೀಕ್ನೆಸ್, ಮಲ್ಕೊಂಡೇ ಇರೋಣ ಅಂತ ಅನಿಸುತ್ತೆ. ಈ ಥರ ಲಕ್ಷಣಗಳು ಬೇರೆ ಬೇರೆ ಕಾಯಿಲೆಗಳದ್ದು ಬರ್ತವೆ, ಆದರೆ ಇದರಲ್ಲೂ ಬರುತ್ತೆ ಅಂತಷ್ಟೇ. ಲಿವರ್ ಸರಿ ಇಲ್ಲ ಅಂದರೂ ಕೂಡ ಈ ಲಕ್ಷಣಗಳು ಬರ್ತವೆ ಅಂತಷ್ಟೇ. ಇನ್ನು ಸ್ವೆಲ್ಲಿಂಗ್ ಬರೋದು, ಅದರಲ್ಲೂ ವಿಶೇಷವಾಗಿ ಪಾದಗಳಲ್ಲಿ ಬರೋದು, ಮೂತ್ರ ತುಂಬ ಹಳದಿ ಹೋಗೋದು, ಡಾರ್ಕ್ ಎಲ್ಲೋ ಅಂತ ಹೇಳ್ತೀವಲ್ಲ ಹಾಗೆ ಅಚ್ಚ ಹಳದಿ, ಅದು ಎಲ್ಲೋ ಬೆಳಗ್ಗೆ ಇದ್ದಾಗ ಒಂದ್ಸಲ ಹೋಗುತ್ತೆ, ಹಾಗಾಗಿ ತೊಂದರೆ ಇಲ್ಲ. ಪ್ರತಿ ಬಾರಿ ಮೂತ್ರ ಮಾಡಿದಾಗಲೂ ಹಳದಿ ಹೋಗುತ್ತೆ ಅಂದರೆ ಇದು ಇರಬಹುದು ಅಂತ. ಅಂದರೆ ಲಿವರ್ನ ಹಾಳಾದರೆ ಮಾತ್ರ ಹಾಗಾಗಬೇಕು, ಬೇರೆ ಯಾವ ಕಾರಣದಿಂದನೂ ಆಗಬಾರ್ದು ಅಂತಲ್ಲ. ನಾವು ನೀರೇ ಕುಡಿಯೋಲ್ಲ ಅಂದರೂ ಕೂಡ ಹಾಗಾಗೋ ಚಾನ್ಸ್ ಇರುತ್ತೆ. ಸೊ ಅದೇನಿದ್ರು ಇದು ಲಕ್ಷಣ ಅಂತ ನಾವು ತಿಳ್ಕೊಳ್ಬೇಕು. ಮತ್ತು ನಮ್ಮ ಮೋಷನ್ ತುಂಬ ಪೇಲ್ ಆಗಿ ಹೋಗೋದು, ಅಂದರೆ ಸ್ವಲ್ಪವೂ ಹಳದಿಯ ಬಣ್ಣ ಇದರೊಳಗೆ ಇಲ್ಲವೇ ಇಲ್ಲ ಅಂತಾದರೆ ಅದು ಕೂಡ ಲಿವರ್ನ ಸಮಸ್ಯೆ ತೋರಿಸುತ್ತೆ. ಮತ್ತು ಚರ್ಮದಲ್ಲಿ ತುಂಬ ತುರಿಕೆ ಆಗೋದು, ಮತ್ತು ಚರ್ಮಕ್ಕೆ ಸಂಬಂಧಪಟ್ಟ ಹಾಗೆ ತುಂಬ ಲಕ್ಷಣಗಳಿವೆ, ಅದೆಲ್ಲ ಹೇಳ್ತಾ ಹೋಗಲಿಕ್ಕೆ ಮುಗಿಯೋದಿಲ್ಲ. ಮತ್ತು ನಾನು ಈ ಲಕ್ಷಣಗಳನ್ನ ಹೇಳಿದಷ್ಟು ಕನ್ಫ್ಯೂಸ್ ಆಗೋದು ಅಥವಾ ಹೆದರಿಕೆ ಆಗೋದು ಜಾಸ್ತಿ ಆಗಿಬಿಡುತ್ತೆ. ಸೊ ನನಗೂ ಹೀಗಿದೆ, ಹಾಗಾದರೆ ಲಿವರ್ನ ಸಮಸ್ಯೆ ಇರ್ಬೋದಾ ಅಂತ. ಹಾಗಾಗಿ ಇದಷ್ಟು ಸ್ವಲ್ಪ ತಿಳ್ಕೊಂಡಿದ್ದರೆ ಸಾಕು. ಇನ್ನು ಲಿವರನ್ನು ಚೆನ್ನಾಗಿ ಕಾಪಾಡ್ಕೊಳ್ಳೋದು ಹೇಗೆ? ಕಾಪಾಡ್ಕೊಳ್ಳಿಕ್ಕೆ ಆಗಲಿಲ್ಲ, ಆಲ್ರೆಡಿ ಹಾಳಾಗಿಬಿಟ್ಟಿದೆ ಅಂತಾದರೆ ಡಾಕ್ಟರ್ ಹತ್ರ ಹೋಗಿ ಅವ್ರು ಹೇಳಿದ ಹಾಗೆ ಮೆಡಿಸಿನ್ಸೋ ಟ್ರೀಟ್ಮೆಂಟ್ ಮಾಡ್ಕೊಳ್ಬೇಕು. ಆದರೆ ಚೆನ್ನಾಗಿ ಇಟ್ಕೊಳ್ಳಿಕ್ಕೆ ಏನು ಮಾಡಬೇಕು ಅನ್ನೋದನ್ನು ನೋಡೋಣ. ಮೊದಲನೇದಾಗಿ ಆಗಾಗ ವಿರೇಚನ ತಗೊಳ್ಳೋದು. ಸಾಧ್ಯ ಆದರೆ ವರ್ಷಕ್ಕೊಂದು ಸಾರಿ, ಇಲ್ಲ 2, 3, 4, 5 ವರ್ಷಕ್ಕೊಂದ್ಸಲ ಆದರೂ ವಿರೇಚನ ಚಿಕಿತ್ಸೆ ಮಾಡಿಕೊಂಡ್ರೆ ಲಿವರ್ ಇಡೀ ದೇಹ ಶುದ್ಧವಾಗಿರಲಿಕ್ಕೆ ಅನುಕೂಲ ಆಗುತ್ತೆ, ಲಿವರ್ಗೆ ತುಂಬ ಅನುಕೂಲ ಆಗುತ್ತೆ. ಹಬ್ಬ ಅಪರೂಪಕ್ಕೊಂದ್ಸಲ ಆದರೂ ಈ ಸರ್ವಿಸಿಂಗ್ ಅಂತ ಮಾಡಿದ್ನಲ್ಲ ಮನುಷ್ಯ ಅನ್ನೋ ಸಮಾಧಾನ ಬರ್ತದೆ. ಜೊತೆಗೆ ಎಲ್ಲೋ 15 ದಿವಸ, ತಿಂಗಳಿಗೆ ಒಂದ್ಸಲ ಆದರೂ, ಹಿಂದೆಲ್ಲ ಹರಳೆಣ್ಣೆ ಕುಡಿದು ಭೇದಿ ಮಾಡ್ಕೊಳ್ತಿದ್ರಲ್ಲ, ಆ ಥರ ಯಾವ್ದಾದ್ರು ಒಂದು ಭೇದಿಗೆ ಅನುಕೂಲ ಮಾಡಿಕೊಡುವಂಥ ಔಷಧವನ್ನು ಆಯುರ್ವೇದಿಕ್ ಡಾಕ್ಟ್ರ್ ಕೇಳಿಕೊಂಡು ತೆಗೆದುಕೊಳ್ಬೋದು. ದಿನ ತಗೊಳ್ಳೋದಲ್ಲ, ಎಲ್ಲಾದರೂ ತಿಂಗಳಿಗೊಂದು ಸಾರಿ, 15 ದಿವಸಕ್ಕೊಂದು ಸಾರಿ ಅದನ್ನು ತಗೊಂಡು ಲಿವರನ್ನು ಶುದ್ಧ ಮಾಡಲಿಕ್ಕೆ ಅನುಕೂಲ ಮಾಡಿಕೊಡುವಂಥದ್ದು. ಈಗ ಹೇಳಿದಾಗ ತುಂಬ ಜನರಿಗೆ ವಿಚಿತ್ರ ಅನಿಸುತ್ತೆ, ಏನಂದರೆ ಲಿವರ್ ಇರೋದು ನಮ್ಮ ದೇಹವನ್ನು ಶುದ್ಧವಾಗಿ ಇಟ್ಕೊಳ್ಳಿಕ್ಕೆ, ನೀವೇನು ಲಿವರ್ ಶುದ್ಧ ಮಾಡೋದು ಅಂತ. ಅದು ಈ ಆಡು ಮಾತಿನಲ್ಲಿ ಅಥವಾ ಹೀಗೆ ಹೇಳಿ ರೂಢಿಯಾಗಿ ಹೇಳುವಂಥದ್ದು ಬಿಟ್ಟರೆ, ಲಿವರನ್ನು ನಾವೇನು ಕ್ಲೀನ್ ಮಾಡ್ತೇವೆ ಅಂತಲ್ಲ, ಲಿವರಿಗೆ ಆಗುವಂಥ ಬರ್ಡನನ್ನು ನಾವು ಕಡಿಮೆ ಮಾಡ್ತೇವೆ ಅಂತ. ಅಂದರೆ ನಾವೇನೋ ಒಂದು ಔಷಧ ಕೊಟ್ಟು ಅಥವಾ ಭೇದಿ ಮಾಡಿಸಿ ಲಿವರನ್ನು ತೊಳಿತೇವೆ ಅಂತ ಅರ್ಥ ಅಲ್ಲ. ಲಿವರ್ನ ಕೆಲಸವನ್ನು ಈ ಚಿಕಿತ್ಸೆಗಳ ಮೂಲಕ ಕಡಿಮೆ ಮಾಡಿದರೆ ಲಿವರ್ ಹಾಯಾಗಿರುತ್ತೆ ಅಂತ ಅರ್ಥ. ಇನ್ನು ಸಿಂಪಲ್ ಕಷಾಯ, ಕೊತ್ತಂಬರಿ ಬೀಜ, ಜೀರಿಗೆ, ಶುಂಠಿ, ಹಿಪ್ಪಲಿ, ಈ ಥರದ ಸಾಂಬಾರ ಪದಾರ್ಥಗಳನ್ನು ಸ್ವಲ್ಪ ಹೆಚ್ಚಿನ ಪ್ರಮಾಣದಲ್ಲಿ ಬಳಕೆ ಮಾಡಿದರೆ ಲಿವರಿನ ಹೊರೆ ಸ್ವಲ್ಪ ಕಡಿಮೆ ಆಗುತ್ತೆ. ಮತ್ತು ಒಂದು ಸೂಪರ್ ಮೆಡಿಸಿನ್ ಲಿವರ್ಗೆ ಅನುಕೂಲ ಮಾಡಿಕೊಡುವಂಥದ್ದು ಹೇಳ್ತೇನೆ. ಅದನ್ನು ನಾವು ನಿತ್ಯವೂ ಬಳಕೆ ಮಾಡ್ಬೋದು, ಅಥವಾ ಎಲ್ಲಾದರೂ ವಾರಕ್ಕೊಂದೆರಡು ದಿನ ಎಲ್ಲ ಮನೆಯೆಲ್ಲರೂ ಇದನ್ನು ಪ್ರಿಪೇರ್ ಮಾಡಿಕೊಂಡು ತಿನ್ಬೋದು. ತಿನ್ನಲಿಕ್ಕೂ ಚೆನ್ನಾಗಿರುತ್ತೆ, ಅದು ಡಿಫ್ರೆಂಟ್ ಇರುತ್ತೆ. ಟೇಸ್ಟ್ ಚೆನ್ನಾಗಿರೋದಕ್ಕಿಂತ ಒಂಥರ ಎಲ್ಲ ಟೇಸ್ಟ್ ಸೇರಿದ್ದಾಗಿರುತ್ತೆ. ಅದಕ್ಕೆ ಜೀರಿಗೆ ಪುಡಿ ಒಂದು 5 ಗ್ರಾಮು, ಏಲಕ್ಕಿ ಒಂದು 5 ಗ್ರಾಮ್, ಏಲಕ್ಕಿ ಅಂದರೆ ಏಲಕ್ಕಿ ಬೀಜ, ಆಮೇಲೆ ನೆಲನೆಲ್ಲಿ ಒಂದು 5 ಗ್ರಾಮ್, ಶುದ್ಧವಾದ ಅಥವಾ ಅಂದರೆ ನ್ಯಾಚುರಲ್ ಬ್ರೌನ್ ಶುಗರ್ ಅಂತ ನಾವು ಹೇಳ್ತೀವಲ್ಲ, ಆರ್ಗ್ಯಾನಿಕ್ ಶುಗರ್, ನಿಜವಾದ ಸಕ್ಕರೆ, ಈ ನಾವು ಮಾರ್ಕೆಟಲ್ಲಿ ಮಾಮೂಲಿ ಸಕ್ಕರೆ ಅಲ್ಲ, ಸೊ ಆ ಥರ ಸಕ್ಕರೆಯನ್ನು, ಅದಲ್ಲ ಅಂತಂದರೆ ಆರ್ಗ್ಯಾನಿಕ್ ಬೆಲ್ಲ ಹಾಕಿದ್ರು ಪರವಾಗಿಲ್ಲ, ಅದು ಒಂದು 5 ಗ್ರಾಮ್. ಎಲ್ಲವನ್ನು ಈ 4 ಐಟಮ್ಸನ್ನು 5 ಗ್ರಾಮ್ ತೊಗೊಳ್ಬೇಕು. ಅದನ್ನು ಚೆನ್ನಾಗಿ ಈ ಕಲ್ಲುದಲ್ಲಿ ತೊಗೊಂಡು ಅರಿಬೇಕು. ಅದಾಗಲಿಲ್ಲ ಅಂದರೆ ಮಿಕ್ಸಿಯಲ್ಲಿ ಪುಡಿ ಮಾಡ್ಕೊಳ್ಬೋದು. ಸೊ ಚೆನ್ನಾಗಿ ಅರ್ದು ನಂತರ ಅದಕ್ಕೆ ಈ ಪೇಸ್ಟ್ ಮಾಡಲಿಕ್ಕೆ ಬೇಕಾದಷ್ಟು ಹಾಲನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಆ್ಯಕ್ಚುಲಿ ಹಾಲು ತುಂಬ ಕುಡಿಯೋದು ಅಥವಾ ಲಿವರ್ ಸರಿ ಇಲ್ಲ ಅಂದರೆ ಹಾಲನ್ನು ಕುಡಿಯೋದು ಅಷ್ಟು ಸರಿಯಲ್ಲ. ಅದನ್ನು ಕುಡಿಲಿಕ್ಕೂ ಒಂದಿಷ್ಟು ವಿಧಾನ ಇದೆ. ಅದನ್ನು ನೀವು ಆಯುರ್ವೇದ ಡಾಕ್ಟರ್ ಹತ್ರ ಹೋದಾಗ ಅವ್ರು ಎಕ್ಸ್ಪ್ಲೇನ್ ಮಾಡ್ತಾರೆ. ಅದೇನೇ ಇರಲಿ, ಇಲ್ಲಿ ಹಾಲನ್ನು ಉಪಯೋಗಿಸಿದ್ರೆ ಇದರೊಳಗಿರುವಂಥ ಇಂಗ್ರೀಡಿಯೆಂಟ್ಸ್ ದೇಹಕ್ಕೆ ಅಬ್ಸರ್ವ್ ಆಗಲಿಕ್ಕೆ ಅನುಕೂಲ ಆಗುತ್ತೆ ಅಂತಷ್ಟೇ. ಸೊ ಒಂದು 10 ml ಅಥವಾ ಒಂದು 5 ml ಇಷ್ಟೇ, ತುಂಬ ಅಲ್ಲ. ಅದು ಚೆನ್ನಾಗಿ ಪೇಸ್ಟ್ ಆಗಲಿಕ್ಕೆ ಎಷ್ಟು ಹಾಲು ಬೇಕೋ ಅಷ್ಟು ಹಾಲು ಹಾಕಿ ಚೆನ್ನಾಗಿ ಅದನ್ನು ಮಿಕ್ಸ್ ಮಾಡಬೇಕು. ಈ ಥರ ಮಿಕ್ಸ್ ಮಾಡಿದ ನಂತರ ಅದನ್ನು ಉಂಡೆ ಥರ ಮಾಡಿಕೊಂಡು ಎಲ್ಲರೂ ಪ್ರತಿಯೊಬ್ಬರಿಗೂ ಒಂದು 5 ಗ್ರಾಮ್ ಸಿಗೋ ಥರ, ಅಂದರೆ ಮನೆಯಲ್ಲಿ 4 ಜನ ಇದ್ದರೆ ನಾನು ಹೇಳಿದ ಪ್ರಮಾಣದ 5 ಗ್ರಾಮ್ ಹಾಕಿ ಮಾಡ್ಕೊಳ್ಬೋದು. ಹೆಚ್ಚು ಜನ ಇದ್ದರೆ ಹೆಚ್ಚು ಮಾಡ್ಕೊಳ್ಬೇಕಾಗತ್ತೆ. ಸೊ 4 ಜನ ಸಮಪಾಲು ಮಾಡಿಕೊಂಡು ಇದನ್ನು ಬೆಳಿಗ್ಗೆ ಖಾಲಿ ಹೊಟ್ಟೆಯಲ್ಲಿ ಅಥವಾ ಮಧ್ಯಾಹ್ನ ಖಾಲಿ ಹೊಟ್ಟೆಯಲ್ಲಿ ಹೊಟ್ಟೆಗೆ ತೆಗೆದುಕೊಂಡ್ರೆ ತುಂಬ ಅನುಕೂಲ ಆಗುತ್ತೆ. ವಾರದಲ್ಲಿ 1-2 ದಿನ ಮಾಡಿದರೂ ಒಳ್ಳೆ ರಿಸಲ್ಟ್ ನಾವು ನೋಡ್ತೇವೆ. ನಾನು ಎಷ್ಟೋ ಬಾರಿ ಹೇಳ್ತೇನೆ, ವಾರದಲ್ಲಿ 1-2 ದಿವಸ ಅಮೃತ ಬಳ್ಳಿ ಮತ್ತು ಶುಂಠಿಯ ಕಷಾಯ ಕುಡಿರಿ ಅಂತ. ಆ ಥರ ಕಷಾಯ ಮಾಡ್ಕೊಂಡು ಕುಡಿದ್ರೆ ಈ ಸಮಸ್ಯೆಯಲ್ಲೂ ಕೂಡ, ಅಂದರೆ ಲಿವರನ್ನು ಚೆನ್ನಾಗಿಟ್ಕೊಳ್ಳಿಕ್ಕೂ ಕೂಡ ಅನುಕೂಲ ಮಾಡಿಕೊಡುತ್ತೆ. ರಸಾಯನ ಚೂರ್ಣದ ಬಗ್ಗೆ ವಿಡಿಯೋದಲ್ಲಿ ಮಾಡಿ ಹೇಳಿದ್ದೇನೆ, ಎಷ್ಟು ಒಳ್ಳೆಯದು ಅಂತ. ಅಮೃತಬಳ್ಳಿ, ಅಮೃತಬಳ್ಳಿ, ನೇಗಿಲು ಮುಳ್ಳು ಮತ್ತು ನೆಲ್ಲಿಕಾಯಿಯ ಸಮ ಪ್ರಮಾಣದ ಮಿಕ್ಸ್ಚರ್ ಪುಡಿ. ಸೊ ಆ ರಸಾಯನ ಚೂರ್ಣವನ್ನು ತೆಗೆದುಕೊಳ್ಳೋದು ಕೂಡ ಲಿವರಿಗೆ ಅನುಕೂಲ ಮಾಡಿಕೊಡುತ್ತೆ. ಯಾಕೆಂದರೆ ಅಮೃತಬಳ್ಳಿ ಲಿವರಿಗೆ ತುಂಬ ಒಳ್ಳೆಯದು ಅಂತ. ಮತ್ತು ನಾವು ನಮ್ಮ ದಿನಚರಿಯನ್ನು ಆರೋಗ್ಯಕ್ಕೆ ಹೇಗೆ ಬೇಕೋ ಹಾಗಿಟ್ಟುಕೊಂಡ್ರೆ, ಈಗ ನನ್ನ ವೀಡಿಯೋಸನ್ನು ನೋಡುವಂಥವ್ರು ಅಥವಾ ನನ್ನ ಪೇಷಂಟ್ಸ್ ತುಂಬ ಜನ ಇದ್ದಾರೆ, ಅವರು ಆರೋಗ್ಯಕ್ಕೆ ಏನು ಬೇಕೋ ಅದನ್ನು ನಾನು ಫಾಲೋ ಮಾಡ್ತೇನೆ ಅಂತ ಹೇಳುವಂಥವ್ರು. ಸೊ ಆ ಥರ ಬದುಕಿದರೆ ಲಿವರ್ ಸುಲಭ ಹಾಳಾಗ್ಲಿಕ್ಕೆ ಸಾಧ್ಯ ಇಲ್ಲ. ಮತ್ತು ನಮ್ಮ ಮನಸ್ಸು ಚೆನ್ನಾಗಿದ್ದರೆ, ಖುಷಿಯಾಗಿದ್ದರೆ, ಕೂಲಾಗಿದ್ದರೆ, ತಲೆಬಿಸಿ ಮಾಡ್ಕೊಳ್ಳದೇ ಇದ್ದರೆ, ಆಗ
ಇಡೀ ದೇಹ ಆರೋಗ್ಯವಾಗಿರುತ್ತೆ, ಅದರಲ್ಲಿ ಲಿವರ್ ಕೂಡ ಹೊರತಲ್ಲ. ಹಾಗಾಗಿ ನಮ್ಮ ದಿನಚರಿ ಚೆನ್ನಾಗಿರಬೇಕು, ಮನಸ್ಸು ಚೆನ್ನಾಗಿರಬೇಕು, ನಮ್ಮ ಆಹಾರ ಚೆನ್ನಾಗಿರಬೇಕು, ನಾವು ವಿಷವನ್ನು ತಿನ್ನಬಾರ್ದು, ವಿಷವನ್ನು ಕುಡಿಬಾರ್ದು. ಆ ಥರ ಬದುಕಿದರೆ ಲಿವರ್ ಖಂಡಿತ ಚೆನ್ನಾಗಿರುತ್ತೆ. ನಮಗೆ ವಯಸ್ಸು 84 ಆದರೆ ನಿಮ್ಮ ಲಿವರಿಗೆ 48 ಆಗುತ್ತೆ. ನಮಗೆ ವಯಸ್ಸು 92 ಆದರೆ ಲಿವರಿಗೆ 29 ವಯಸ್ಸಾಗಿರ್ತದೆ. ಅಷ್ಟು ಚೆನ್ನಾಗಿ ನಾವು ಲಿವರನ್ನು ಕಾಪಾಡ್ಕೊಳ್ಳಿಕ್ಕೆ ಸಾಧ್ಯ ಇದೆ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ. ಧನ್ಯವಾದ.